Hello friends, Advanced Corporate Finance 117A, Elective Finance MBA, ಥರ್ಡ್ ಸೆಮಿಸ್ಟರ್ KSYU ಮೈಸೂರ್ದು. ಓಕೆ, ಮಾಡ್ಯೂಲ್ 3 ಅನ್ನು ನೋಡೋಣ. ಇದರೊಳಗಡೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅರವಾಗಿದೆ ಅಂತ. ಈಗ ಲಾಸ್ಟ್ ಇಯರ್ ನಮಗೆ ಕ್ವಶನ್ ಏನು ಅರವಾಗಿತ್ತು ಅಂದರೆ ಅಸಂಪ್ಷನ್ಸ್ ಆಫ್ ಐಡಿಯಲ್ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕೇಳಿದ್ರು, ಎಕ್ಸ್ಪ್ಲೇನ್ ಮಾಡಿ ಅಂತ. ಓಕೆ, ಇದರೊಳಗೆ ಏನಿದೆ, ನಮಗೆ ಐಡಿಯಲ್ ಕ್ಯಾಪಿಟಲ್ ಮಾರ್ಕೆಟ್ದು ಅಸಂಪ್ಷನ್ಸ್ ಇದೆ, ಅದ್ರದ್ದು ವೈಲೇಷನ್ ಹೇಗಾಗುತ್ತೆ ಅಂತ ಇದೆ. Okay, so frictionless markets, homogeneous expectations, atomistic competition, firm's capital investment program is fixed and known. Once chosen, the firm's financing is fixed. These are the 5 main assumptions of capital market, ideal capital market. Okay, so frictionless markets ಅಂದರೆ ನಮ್ಗೆ ಏನೇನು ಬರುತ್ತೆ. ಓಕೆ, ಫ್ರಿಕ್ಷನ್ಲೆಸ್ ಮಾರ್ಕೆಟ್ ಅಂತಂದರೆ ಅದರೊಳಗೆ ನಾವೇನಂತೀವಿ, ಅಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಕಾಸ್ಟ್ ಇಲ್ಲ, ಟ್ಯಾಕ್ಸ್ ಇಲ್ಲ ಅಂತ ಹೇಳ್ತೀವಿ. ಓಕೆ, ಟ್ರಾನ್ಸಾಕ್ಷನ್ ಕಾಸ್ಟ್ ಏನಂತೆ, ಅಫೆಕ್ಟ್ ಅಬಿಲಿಟಿ ಟು ಆರ್ಬಿಟ್ರೇಜ್, ಕಾಸ್ಟ್ ಆಫ್ ಫಿನಾನ್ಷಿಯಲ್ ಡಿಸ್ಟ್ರೆಸ್ ಆ್ಯಂಡ್ ಬ್ಯಾಂಕ್ರಪ್ಟಸಿ, ಕಾಸ್ಟ್ ಆಫ್ ಡೆಟ್ ಇಕ್ವಿಟಿ ಫಿನಾನ್ಸಿಂಗ್ ಅಫೆಕ್ಟ್ಸ್, ಟ್ಯಾಕ್ಸ್, ಪರ್ಸನಲ್ ಟ್ಯಾಕ್ಸ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಸೊ ಇದರೊಳಗೆ ಈ ಟಾಪಿಕಲ್ಲಿ ಏನು ಕೊಟ್ಟಿದೆ ಅಂದರೆ ಹೇಗೆ ವೈಲೇಟ್ ಆಗುತ್ತೆ ಅನ್ನೋದು ಇದ್ರದ್ದು ಇರುತ್ತೆ. ಓಕೆ, ಬಟ್ ಇಲ್ಲಿ ಅಸಂಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಅಸಂಪ್ಷನ್ಸಲ್ಲಿ ಏನಿದೆ, ಇಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಕಾಸ್ಟ್ ಇಲ್ಲ, ಪರ್ಸನಲ್ ಟ್ಯಾಕ್ಸಸ್ ಇಲ್ಲ. ಓಕೆ, ಸೊ ಸೆಕೆಂಡ್ ವೇರಿಯೇಷನ್ ಇನ್ ಪರ್ಸನಲ್ ಟ್ಯಾಕ್ಸ್ ರೇಟ್ಸ್ ಕೂಡ ಇಲ್ಲ ಇಲ್ಲಿ. ಓಕೆ, ಪರ್ಸನಲ್ ಅರ್ನಿಂಗ್ಸ್ ಏನಿರುತ್ತೆ ಅದರ ಮೇಲೆ ಯಾವುದೇ ಟ್ಯಾಕ್ಸಸ್ ಇಲ್ಲ. ಸಬ್ಸ್ಟ್ಯಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಕೂಡ ಯಾವುದೇ ಟ್ರಾನ್ಸಾಕ್ಷನ್ಸ್ ಇಲ್ಲ. ಓಕೆ, ಕಾಸ್ಟ್ ಆಫ್ ಫಿನಾನ್ಷಿಯಲ್ ಡಿಸ್ಟ್ರೆಸ್ ಆ್ಯಂಡ್ ಬ್ಯಾಂಕ್ರಪ್ಟಸಿ ವಿಚ್ ಆರ್ ಬೇಸಿಕಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಅಸೋಸಿಯೇಟ್ ವಿತ್ ದ ಪ್ರೆಸೆನ್ಸ್ ಆಫ್ ಡೆಟ್ ಇನ್. ಇದು ಎರಡೂ ಕೂಡ ಇಲ್ಲ, ಇದು ಏನೂ ಇಲ್ಲ ಅಂತ ಅಸಂಪ್ಷನ್ಸ್ ಮಾಡಿದೆ ಫಸ್ಟ್ ಫ್ರಿಕ್ಷನ್ಲೆಸ್ ಮಾರ್ಕೆಟ್ಸ್ದು ಅಸಂಪ್ಷನ್. ಓಕೆ, ದೆನ್ ವಿ ಹ್ಯಾವ್ ಅ ಹೋಮೋಜಿನಿಯಸ್ ಎಕ್ಸ್ಪೆಕ್ಟೇಷನ್. ಹೋಮೋಜಿನಿಯಸ್ ಎಕ್ಸ್ಪೆಕ್ಟೇಷನು ಇರೋಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂದರೆ ಎಲ್ಲರಿಗೂ ಸೇಮ್ ಇನ್ಫಾರ್ಮೇಷನ್ ಹೋಗಲ್ಲ, ಎಲ್ಲರೂ ಒಂದೇ ಥರದಂಥ ರಿಟರ್ನಿಗೆ ಇರಲ್ಲ. ರಿಸ್ಕ್ ಅಪಟೈಟ್ ಎಲ್ಲರದ್ದು ಬೇರೆ ಬೇರೆ ಆಗಿರುತ್ತೆ, ರಿಟರ್ನ್ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಬೇರೆ ಆಗಿರುತ್ತೆ. ಬಟ್ ಇದರ ಅಸಂಪ್ಷನ್ಸ್ ಏನಿದೆ, ಎಲ್ಲರಿಗೂ ಹೋಮೋಜಿನಿಯಸ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇನ್ಫಾರ್ಮೇಷನ್ ಸಿಮೆಟ್ರಿಕಲ್ ಆಗಿರುತ್ತೆ ಡಿಸಿಷನ್ ತೊಗೊಳಕ್ಕೆ ಅಂತ ಇದೆ. ಓಕೆ, ನೆಕ್ಸ್ಟ್ ಇದೆ ಅಟೋಮಿಸ್ಟಿಕ್ ಕಾಂಪಿಟೇಷನ್ ಅಥವಾ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಹೇಳ್ಬೋದು. ಅಂತಂದರೆ ಅಲ್ಲಿ ನೋ ಒನ್ ಕ್ಯಾನ್ ಡಾಮಿನೇಟ್ ದ ಮಾರ್ಕೆಟ್. ಓಕೆ, ಡಿಫ್ಯೂಷನ್ ಆಫ್ ಓನರ್ಶಿಪ್ ಆಗುತ್ತೆ, ಅಲ್ಲಿ ಯಾರೂ ಡಾಮಿನೇಟ್ ಮಾಡೋಕ್ಕೆ ಆಗಲ್ಲ, ಮೊನೋಪೊಲಿ ಇರಲ್ಲ, ಪರ್ಫೆಕ್ಟ್ ಕಾಂಪಿಟೇಷನ್ ಇರುತ್ತೆ, ಸೆಲ್ಲರ್ಸು ಬೈಯರ್ಸು ಈಕ್ವಲ್ ಆಗಿರ್ತಾರೆ ಅಂತ ಈ ಒಂದು ಅಸಂಪ್ಷನ್ನ ಹೇಳುತ್ತೆ. ನೆಕ್ಸ್ಟು ಫಿಕ್ಸ್ಡ್. ಈಗ ನಾವು ಅಲ್ಲಿ ವೈಲೇಷನ್ ಅಂತ ಬಂದಾಗ ನಾವು ಫಸ್ಟ್ ಏನು ಮಾಡ್ತೀವಿ, ಅಸಂಪ್ಷನನ್ನು ಬರಿತೀವಿ. ಲೈಕ್ ಅಲ್ಲಿ ಅಟೋಮಿಸ್ಟಿಕ್ ಕಾಂಪಿಟೇಷನ್ ಇರುತ್ತೆ, ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಡಾಮಿನೇಷನ್ಸ್ ಇರಲ್ಲ, ಮಾರ್ಕೆಟಲ್ಲಿ ಮೊನೋಪೊಲಿ ಇರಲ್ಲ ಅನ್ನೋದು ಅಸಂಪ್ಷನು. ವೈಲೇಷನ್ ಅಂತ ಏನಾದ್ರು ಕ್ವಶನ್ ಕೊಟ್ಟಾಗ ಏನು ಮಾಡಬೇಕು, ಹೀಗಿರಲ್ಲ ಅಂತ ಕೊಟ್ಟಿದ್ರು ಕೂಡ ಎಲ್ಲ ಮಾರ್ಕೆಟಲ್ಲೂ ಮೊನೋಪೊಲಿನೂ ಆಗ್ತಾ ಇರುತ್ತೆ, ಸಿಂಗಲ್ ಬೈಯರ್ ಸಿಂಗಲ್ ಸೆಲ್ಲರ್ಸ್ ಕೂಡ ಇರುವಂಥ ಸಾಧ್ಯತೆ ಇದೆ ಬಿಕಾಸ್ ಆಫ್ ದ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ ಅಂತ ನಾವು ಅಲ್ಲಿ ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಫಿಕ್ಸ್ಡ್ ನೋನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ಸು ಎಲ್ಲ ಇನ್ವೆಸ್ಟರ್ಸ್ಗೂ ಗೊತ್ತಿರುತ್ತೆ, ಎಲ್ಲ ಇಕ್ವಿಟಿ ಹೋಲ್ಡರ್ಸ್ಗೂ ಗೊತ್ತಿರುತ್ತೆ ಅನ್ನೋದು ಅಸಂಪ್ಷನ್ ಆಗಿರುತ್ತೆ. ಬಟ್ ಅದು ಸಾಧ್ಯತೆ ಇಲ್ಲ, ಬಿಕಾಸ್ ವಿ ಕಾಂಟ್ ಎಕ್ಸ್ಪ್ಲೋರ್ ದ ಸ್ಟ್ರಾಟಜಿಕ್ ಇನ್ಫಾರ್ಮೇಷನ್ ಆಪ್ರೇಷನ್ಸು ಪ್ರೈವೇಟ್ ಆಗಿರುತ್ತೆ, ಅದನ್ನು ಎಲ್ಲರಿಗೂ ಹೇಳೋಕ್ಕಾಗಲ್ಲ, ರೈಟ್. ದೆನ್ ಒನ್ಸ್ ಚೂಸನ್ ದ ಫಿನಾನ್ಷಿಯಲ್ ಫಿಕ್ಸ್ಡ್ ಏನಿರುತ್ತೆ ನಮ್ಮದು, ಏನಂತಾರೆ ಅದಕ್ಕೆ, ಫಿಕ್ಸ್ಡ್ ಫೈನಾನ್ಸಿಂಗ್ ಇಸ್ ಫಿಕ್ಸ್ಡ್. ಅಂದರೆ ನಾವು ಡೆಟ್ ಇಕ್ವಿಟಿ ಏನು ರೇಷಿಯೋಸ್ ಅಂತೀವಿ ಅಥವಾ ಡೆಟ್ ಇಕ್ವಿಟಿ ಎಲ್ಲಿಂದ ನಾವು ಸಾಲಗಳನ್ನು ತೊಗೊಳ್ತಿರ್ತೀವಿ ಅದು ಫಿಕ್ಸ್ಡ್ ಆಗಿರುತ್ತೆ, ಅದು ಚೇಂಜಸ್ ಆಗಲ್ಲ ಅನ್ನೋದು, ಡೆಟ್ ಇಕ್ವಿಟಿ ರೇಷಿಯೋ ಚೇಂಜಸ್ ಆಗಲ್ಲ ಅನ್ನೋದು ಒಂದು ಅಸಂಪ್ಷನ್. ಬಟ್ ನಾವು ಕ್ಲೇಮ್ ಡೈಲ್ಯೂಷನ್ ಮಾಡೋಕ್ಕೋಸ್ಕರ ಕಾಂಟ್ರಾಕ್ಟ್ ಪೇಯ್ಡ್ ಫುಲ್ಲಿ ಡೆಟರ್ಸನ್ನು ಕಂಪ್ಲೀಟಾಗಿ ಔಟ್ ಮಾಡ್ಬೋದು, ಶೇರ್ ಹೋಲ್ಡರ್ಸ್ ವೆಲ್ತನ್ನು ಇನ್ಕ್ರೀಸ್ ಇದರಿಂದ ಶೇರ್ ಹೋಲ್ಡರ್ಸ್ ವೆಲ್ತ್ ಇನ್ಕ್ರೀಸ್ ಆಗುತ್ತೆ, ಇಕ್ವಿಟಿ ಕ್ಯಾಪಿಟಲನ್ನು ಕಡಿಮೆ ಮಾಡ್ಕೋಬೋದು. ಸೊ ದ ವೇರಿಯೇಷನ್ಸ್ ಆ್ಯಂಡ್ ಇಕ್ವಿಟಿ ದ ರೇಷಿಯೋಸ್ ವಿಲ್ ಬಿ ಚೇಂಜಿಂಗ್ ಟೈಮ್ ಟು ಟೈಮ್ ಅಲ್ವಾ. ಸೊ ಅದು ಈ ಅಸಂಪ್ಷನ್ಸ್ ಏನು ಹೇಳುತ್ತೆ, ಅದು ಕೂಡ ಫಿಕ್ಸ್ ಆಗಿದೆ ಅಂತ ಹೇಳುತ್ತೆ. ಸೊ ದಿಸ್ ಆರ್ ದ 5 ಮೇನ್ ಅಸಂಪ್ಷನ್ಸ್ ಆಫ್ ಐಡಿಯಲ್ ಕ್ಯಾಪಿಟಲ್ ಮಾರ್ಕೆಟ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಸಪ್ರೇಷನ್ ಆಫ್ ಇದು ಏನು ಓನರ್ಶಿಪ್. ಓಕೆ, ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್, ಸೋಲ್ ಪ್ರೊಪ್ರೈಟರ್ಶಿಪ್ ಇದೆಲ್ಲ ಇದೆ. ಸಪ್ರೇಷನ್ ಆಫ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್. ಸಪ್ರೇಷನ್ ಆಫ್ ಓನರ್ಶಿಪ್ ಅಂತಂದರೆ ಏನು? Separation of ownership is a situation in which the owners of a business don't manage it or control it. ಅಂದರೆ ಈಗ ಒಂದು ಬಿಸ್ನೆಸ್ ಇದೆ, ಅದರ ಓನರೇ ಬೇರೆ, ಅದನ್ನು ಮ್ಯಾನೇಜ್ ಮಾಡುವವರೇ ಬೇರೆ, ಅದರ ಮ್ಯಾನೇಜರೇ ಬೇರೆ, ಅಲ್ಲಿ ವರ್ಕ್ ಮಾಡೋರೇ ಬೇರೆ, ಬಟ್ ಓನರ್ ಇನ್ವೆಸ್ಟ್ಮೆಂಟ್ ಮಾಡೋರೇ ಬೇರೆ ಅನ್ನೋದಕ್ಕೆ ನಾವೇನಂತೀವಿ, ಸಪ್ರೇಷನ್ ಆಫ್ ಓನರ್ಶಿಪ್ ಆ್ಯಂಡ್
ಕಂಟ್ರೋಲ್ ಅಂತ ಹೇಳ್ತೀವಿ. ಓಕೆ, ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ ಕೇಳ್ಬೋದು, ಸೋಲ್ ಪ್ರೊಪ್ರೈಟರ್ಶಿಪ್, ಇದೆಲ್ಲ ನಮ್ಗೆ ಲಾಸ್ಟ್ ಇಯರೇ ಬಂದಿತ್ತು. ಓಕೆ, ಲೀಗಲ್ ಟಾಪಿಕ್ಸಲ್ಲಿ ಅದಕ್ಕೆ ನಾನು ಸೆಲ್ಫ್ ಎಕ್ಸ್ಪ್ಲೇನೇಟರಿ ಅಂತದ್ದು ಯಾವುದು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಪಾರ್ಟ್ನರ್ಶಿಪ್, ಕೋಆಪರೇಟಿವ್ ಸೊಸೈಟಿ, ಜಾಯಿಂಟ್ ಸ್ಟಾಕ್ ಕಂಪನಿ, ಓಕೆ, ಇವೆಲ್ಲ ನೀವು ಲೀಗಲ್ ಟಾಪಿಕ್ಸಲ್ಲಿ ಇದೆ. ಇನ್ ಕೇಸ್ ನಿಮ್ಗೆ ಬೇಕಿದ್ರೆ ಇನ್ನೊಂದ್ಸಲ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ದೆನ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಲಿಮಿಟೆಡ್ ಲಯಬಿಲಿಟಿ ಅಂತಂದ್ರೂ ಲಿಮಿಟೆಡ್ ಲಯಬಿಲಿಟಿ ಅಂದರೆ ಸಪ್ರೇಷನ್ ಆಫ್ ಓನರ್ಶಿಪ್ ಕಂಟ್ರೋಲ್ ಇಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಿಮಿಟೆಡ್ ಲಯಬಿಲಿಟಿ ಅಂತಂದರೆ ಒಂದು ಕಂಪ್ನಿ ಏನಾದರೂ ಲಾಸ್ ಆಗಿ ಹೋಗುತ್ತೆ, ಅಲ್ಲಿ ಕಂಪ್ನಿ ಮುಚ್ಚೋ ಸಿಚುವೇಶನ್ ಬರುತ್ತೆ, ಅದರ ಸಾಲಗಳನ್ನು ತೀರಿಸಬೇಕು ಅನ್ನೋ ಸಂದರ್ಭದಲ್ಲಿ ಇದರ ಶೇರ್ ಹೋಲ್ಡರ್ಸು, ಇನ್ವೆಸ್ಟರ್ಸ್ ಏನಿರ್ತಾರೆ ಅವರ ಇನ್ವೆಸ್ಟ್ಮೆಂಟ್ ಆ ಕಂಪನಿಯಲ್ಲಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಅವರು ಹೊಣೆಗಾರರಾಗಿರ್ತಾರೆ. ಅವರ ಪರ್ಸ್ನಲ್ ಅಸೆಟ್ಸ್ ಆಗಲಿ, ಅವರ ಪರ್ಸ್ನಲ್ ಇನ್ಕಮ್ ಆಗಲಿ ಯಾವುದೇ ಸಾಲಗಳಿಗೆ ಕೊಡಬೇಕಂತ ಇಲ್ಲ. ಅದನ್ನೇ ನಾವೇನು ಹೇಳ್ತೀವಿ, ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳ್ತೀವಿ. ಓಕೆ, ಸೊ limited liability and separation of ownership and control, that is, under the limited liability provision, shareholders' financial responsibility for any and all liabilities that the corporation incurs is limited to the assets of the corporation and does not extend to shareholders' personal assets. Okay, that is important. It does not extend to shareholders' personal assets. ಫಾರ್ ಎಕ್ಸಾಂಪಲ್, ನೀವೇ ಯಾವುದೋ ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ದೀರಾ, ಅದು ತುಂಬ ಲಾಸಲ್ಲಿದೆ. ಓಕೆ, ಅದು ಕಂಪ್ನಿಗೆ ಮುಚ್ಚುವಂಥ ಸಿಚುವೇಶನ್ ಇದೆ. ಅವರು ಸಾಲಗಾರರು ಬಂದು ನಮ್ಮ ಸಾಲವನ್ನು ವಾಪಸ್ ಕೊಡಿ ಅಂತ ಹೇಳಿದಾಗ ಕಂಪ್ನಿಯ ಅಸೆಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅದರ ಮೇಲೆ ಮಾತ್ರ ಅವರುಗಳಿಗೆ ಹಕ್ಕಿರುತ್ತೆ ಹೊರತು ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತ ನಿಮ್ಮ ಪರ್ಸನಲ್ ಪ್ರಾಪರ್ಟಿ, ನಿಮ್ಮ ಮನೆಗಳನ್ನ ಕೊಟ್ಟು ಸಾಲ ತೀರಿಸಿ ಅಂತ ಅವ್ರು ಬರೋಕ್ಕೆ ಲೀಗಲ್ ಆಗಿ ಯಾವುದೇ ಆಪ್ಷನ್ಸ್ ಇಲ್ಲ. ರೈಟ್? ಇಟ್ಸ್ ಕ್ಲಿಯರ್, ಐ ಥಿಂಕ್. Whether the shareholder is an individual, a financial institution, another corporation, or any other entity. If the corporation defaults on its liability, default ಅಂದರೆ ತನ್ನ ಸಾಲಗಳನ್ನು ತೀರಿಸುವಲ್ಲಿ ವಿಫಲತೆಯನ್ನು ಹೊಂದಿದಾಗ ಅಥವಾ ಸಾಲಗಳನ್ನು ತೀರಿಸೋಕ್ಕೆ ಆಗದೇ ಇದ್ದಾಗ, ಕ್ರೆಡಿಟರ್ಸ್ ಮೇ ಫೋರ್ಸ್ ದ ಫರ್ಮ್. ಕ್ರೆಡಿಟರ್ಸ್ ಅಂದರೆ ಸಾಲಗಾರರು ಏನು ಮಾಡ್ತಾರೆ, ಕ್ರೆಡಿಟರ್ಸ್ ಮೇ ಫೋರ್ಸ್ ದ ಫರ್ಮ್ ಇಂಟು ಬ್ಯಾಂಕ್ರಪ್ಟಿಸಿ ಅಂತ ಪ್ರೂವ್ ಮಾಡಿ ನಾವು ನಿಮ್ಮದಿರೋ ಇನ್ವೆಸ್ಟ್ಮೆಂಟ್ ಆಗಿರೋದನ್ನು ತೊಗೊಂಡು ಹೋಗ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಬಟ್ ದೇರ್ ಕ್ಲೇಮ್ಸ್ ಆರ್ ಲಿಮಿಟೆಡ್ ಟು ಕಾರ್ಪೊರೇಟ್ ಅಸೆಟ್ಸ್. ಓಕೆ, ಆಲ್ಟರ್ನೇಟಿವ್ಲಿ, ಇಫ್ ದ ಫರ್ಮ್ಸ್ ಲಯಬಿಲಿಟೀಸ್ become burden, the firm can voluntarily enter bankruptcy proceedings as a means of protecting shareholders' financial interest in the firm. In case ಕಂಪ್ನಿಗೆ ತನಗೆ ಗೊತ್ತಾಗ್ತಾ ಇದೆ ನನಗೇನು ಮ್ಯಾನೇಜ್ ಮಾಡೋಕೆ ಆಗ್ತಿಲ್ಲ ಅಂದರೆ ಅವರೇ ಖುದ್ದಾಗಿ ಕೂಡ ಬ್ಯಾಂಕ್ರಪ್ಟಿಸಿನ ಅನೌನ್ಸ್ ಮಾಡ್ಬೋದಾಗಿದೆ. ಓಕೆ, ದೆನ್ ಸಪ್ರೇಷನ್ ಆಫ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್, ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಓಕೆ, ಇದರಲ್ಲಿ ಡಿಫ್ರೆಂಟ್ ಆಗಿ ಕ್ವಶನ್ಸ್ ಕೇಳ್ಬೋದು. ಓವರಾಲ್ ಆಗಿ ನೀವು ನೋಡಿಕೊಂಡ್ರೆ ನಿಮ್ಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. So, ownership is with the group of people called shareholders ಅಥವಾ investors. Control of the firm's operation is in separate group called management, that they are hired by the shareholders. Self-explanatory ಅಲ್ವಾ? ರೈಟ್? ಓನರ್ಶಿಪ್ ಇರುವಂಥದ್ದು ಶೇರ್ ಹೋಲ್ಡರ್ಸ್ ಹತ್ರ, ಅದ್ರ ಕಂಟ್ರೋಲ್ ಮಾಡುವಂಥದ್ದು ಮ್ಯಾನೇಜ್ಮೆಂಟ್ ಪೀಪಲ್ ಹತ್ರ. ಓಕೆ, ಸೊ ಇಲ್ಲಿ ನಾವು ಓನರ್ಶಿಪ್ಪನ್ನು ಮತ್ತು ಕಂಟ್ರೋಲನ್ನು ಬೇರೆ ಮಾಡಬೇಕಾಗಿದೆ. Some individuals have capital but lack the time or expertise to undertake profitable real investments. ಒಬ್ಬರ ಹತ್ರ ದುಡ್ಡಿರುತ್ತೆ, ಅವ್ರಿಗೆ ಟೈಮು ಇರಲ್ಲ, ಎಕ್ಸ್ಪರ್ಟೈಸು ಇರಲ್ಲ. ಇನ್ನು ಕೆಲವೊಬ್ಬರ ಹತ್ರ ಎಕ್ಸ್ಪರ್ಟೈಸು ಇರುತ್ತೆ, ಟೈಮ್ ಇರುತ್ತೆ, ಬಟ್ ಕ್ಯಾಪಿಟಲ್ ಇರಲ್ಲ. ಸೊ ಈ ಕ್ಯಾಪಿಟಲ್ಲು ಮತ್ತು ಲೇಬರನ್ನು ಮ್ಯಾನೇಜ್ ಮಾಡೋದೇ ಒಂದು ಕಾರ್ಪೊರೇಟ್ ಅಥವಾ ಒಂದು ಬಿಸ್ನೆಸ್ದು ಆರ್ಗನೈಸೇಷನ್ದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಓಕೆ, ಬೋತ್ ಲಿಮಿಟೆಡ್ ಲಯಬಿಲಿಟಿ ಆ್ಯಂಡ್ ಸಪ್ರೇಷನ್ ರಿಫ್ಲೆಕ್ಟ್ಸ್ ಇನ್ವೆಸ್ಟರ್ಸ್ ರಿಸ್ಕ್ ಅವರ್ಷನ್. ಇನ್ವೆಸ್ಟರ್ಸ್ ಏನಾಗಿರ್ತಾರೆ, ಈ ರಿಸ್ಕ್ ಅವರ್ಷನ್ ಅಂದರೆ ರಿಸ್ಕಿಂದ ದೂರ ಓಡೋ ಥರ ಆಗಿರುತ್ತೆ. ಅವರಿಗೆ ಒಂದು ಮಾಡ್ರೇಟ್ ರಿಟರ್ನ್ ಬಂದರೆ ಸಾಕಾಗಿರುತ್ತೆ. ದೇ ಕಾಂಟ್ ಸ್ಪೆಂಡ್ ಹೋಲ್ ಆಫ್ ದ ಟೈಮ್ ಆ್ಯಂಡ್ ಎನರ್ಜಿ ಇನ್ ದ ಸಿಂಗಲ್ organization. Okay, they are having some other investment plans, some other goals and objectives. In that case, they can't put all their effort into this organization. Okay, ಪರ್ಸ್ನಲ್ ವೆಲ್ತನ್ನು ಕೂಡ ಇಂಪ್ರೂವ್ ಮಾಡೋದು ಅವ್ರದ್ದೊಂದು ಟಾರ್ಗೆಟ್ ಆಗಿರುತ್ತೆ. ಓಕೆ, ಸಪ್ರೇಷನ್ ಬೇಕೇ ಬೇಕು. ಏನಕ್ಕೆ? ಸೊ ದ್ಯಾಟ್ ವಿ ಕ್ಯಾನ್ ಯೂಸ್ ದ ಎಕ್ಸ್ಪರ್ಟೈಸ್, ಸ್ಕಿಲ್, ನಾಲೆಜ್ ಆಫ್ ದ ಮ್ಯಾನೇಜ್ಮೆಂಟ್ ಫಾರ್ ದ ಪ್ರಾಫಿಟೇಬಲ್ ಇನ್ವೆಸ್ಟ್ಮೆಂಟ್. ಓಕೆ, ಆಮೇಲೆ ದೇ ಕ್ಯಾನ್ ಮಾನಿಟರ್ ಆ್ಯಂಡ್ ಕಂಟ್ರೋಲ್ ದ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್.
Okay, shareholders to reduce the risk of their private portfolios by diversifying their equity investment across the firms. Right? Benefits of diversification. Diversification ಯಾಕೆ ಮಾಡಬೇಕು, ರೈಟ್? ಡೈವರ್ಸಿಫಿಕೇಷನ್ ಅಂತಂದರೆ ಇಲ್ಲಿ ನಾವು ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ನೋಡಿದ್ವಿ, ಡಿಫ್ರೆಂಟ್ ಸ್ಟಾಕ್ಸನ್ನು ಡಿಫ್ರೆಂಟ್ ಡೆಟ್ ಇನ್ಸ್ಟ್ರೂಮೆಂಟ್ಸನ್ನು ತೊಗೊಳ್ಳೋದು. ಓಕೆ, ಸೊ ಲಾರ್ಜ್ ಡೈವರ್ಸಿಫಿಕೇಷನಿಂದ ಏನಾಗುತ್ತೆ, ಓನರ್ಶಿಪ್ ಡಿಫ್ಯೂಷನ್ ಆಗುತ್ತೆ. ಓಕೆ, ಸೆಕೆಂಡರಿ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಪಾಸಿಟಿವ್ ಫೀಡ್ಬ್ಯಾಕ್ ಇರುತ್ತೆ, ಪಾಸಿಟಿವ್ ಲಿಕ್ವಿಡ್ ಸೆಕೆಂಡರಿ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಚೆನ್ನಾಗಿರುತ್ತೆ. ಸೊ ಇದೆಲ್ಲದರಿಂದ ಡೈವರ್ಸಿಫಿಕೇಷನ್ ಮಾಡೋದು ಬೆಟರ್ ಆಗಿರುತ್ತೆ. ಓಕೆ, ದೆನ್ ಕ್ರಿಟಿಕಲ್ ರೋಲ್ ಆಫ್ ಮ್ಯಾನೇಜ್ಮೆಂಟ್ ಇನ್ ಅ ಫರ್ಮ್ ವಿತ್ ಡಿಫ್ಯೂಸ್ ಓನರ್ಶಿಪ್. ಇದನ್ನು ಕೇಳ್ತಿರ್ತಾರೆ, ಡಿಫ್ಯೂಸ್ ಓನರ್ಶಿಪ್ಪಲ್ಲಿ ಹೇಗೆ ಇದು ಮಾಡ್ತೀರಾ ಅಂತ. ಓಕೆ, ಇದರೊಳಗೆ ಏನಿರುತ್ತೆ ಅಂತಂದರೆ, ಓಕೆ, ಡಿಫ್ಯೂಸ್ ಓನರ್ಶಿಪ್ ಅಂತಂದಾಗ ಬಿ ಹೈಯರ್ ಟು ಡೆವಲಪ್ ಆ್ಯಂಡ್ ಮ್ಯಾನೇಜ್ ಈಚ್ ಫರ್ಮ್ಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್. ಮ್ಯಾನೇಜರ್ಸನ್ನು ಹೈಯರ್ ಮಾಡಿರ್ತಾರೆ. ಏನಕ್ಕೆ ಮಾಡಿರ್ತಾರೆ? ದೇ ಹ್ಯಾವ್ ಟು ಡೆವಲಪ್ ಆ್ಯಂಡ್ ಮ್ಯಾನೇಜ್ ಈಚ್ ಫರ್ಮ್ಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ projects. No individual shareholder has a sufficient stake in the firm to warrant spending time controlling or perhaps even monitoring the firm's operations. ಯಾರು ತುಂಬ 50% 60% ಅಷ್ಟು ಇನ್ವೆಸ್ಟ್ ಮಾಡ್ಕೊಂಡು ಕೂತಿರಲ್ಲ, ಅವರೆಲ್ಲ 10% 5% ಆ ಥರ ಡಿಫ್ಯೂಸ್ಡ್ ಓನರ್ಶಿಪ್ಪಲ್ಲಿ ಮಾಡ್ತಾ ಇರೋದ್ರಿಂದ ದೇ ಡೋಂಟ್ ಹ್ಯಾವ್ ದಟ್ ರೈಟ್. ಕಂಪ್ಲೀಟಾಗಿ ಒಬ್ಬರ ಕೈಯಲ್ಲಿ ನಾವು ಹಣವನ್ನು ಇನ್ವೆಸ್ಟ್ ಮಾಡಿ ಉಳಿದವರೆಲ್ಲ 90% ಇನ್ವೆಸ್ಟ್ ಮಾಡಿ ಒಬ್ಬರು 10% ಇನ್ವೆಸ್ಟ್ ಮಾಡಿಕೊಂಡು ನಾನೇ ಕಂಟ್ರೋಲ್ ಮಾನಿಟ್ರಿಂಗ್ ಮಾಡ್ತೀನಿ ಅಂದರೆ ಹಾಗೆ ನಾವು ಬಿಡೋಕ್ಕಾಗಲ್ಲ ಬಿಸ್ನೆಸ್ನ. ಸೊ ದೇ ಡೋಂಟ್ ಹ್ಯಾವ್ ದ ರೈಟ್. ಓಕೆ, ಅಥವಾ ಲೀಗಲಾಗಿ ಅವ್ರಿಗೆ ಯಾವುದೇ ರೈಟ್ಸ್ ಇರಲ್ಲ ಮಾನಿಟರ್ ಮತ್ತು ಕಂಟ್ರೋಲ್ ಇಂಡಿಪೆಂಡೆಂಟ್ ಆಗಿ ಮಾಡೋಕ್ಕೆ. ಸೊ ವಿ ನೀಡ್ ಟು ಹೈಯರ್ ದ ಮ್ಯಾನೇಜರ್. ಓಕೆ, ನೆಕ್ಸ್ಟ್ ಬಂದು ಕಾನ್ಫ್ಲಿಕ್ಟ್ಸ್ ಇರುತ್ತೆ. ಓಕೆ, ಸೊ ಎಕ್ಸ್ಟೆಂಡೆಡ್ ಸ್ಟೇಕ್ ಹೋಲ್ಡರ್ಸ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಓಕೆ, ಸ್ಟೇಕ್ ಹೋಲ್ಡರ್ಸು ಮತ್ತು ಏಜೆನ್ಸಿ ನಡುವೆ ಯಾವ ಥರ ಕಾನ್ಫ್ಲಿಕ್ಟ್ಸ್ ಆಗುತ್ತೆ, ಬೇಸಿಕ್ ಡಿಸಿಷನ್ ರೂಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನು ಅಂತ ಕೇಳ್ಬೋದು. ಫೈನ್, ಇದನ್ನು ನೋಡ್ಕೊಳ್ಳಿ ನೀವು, ಎಲ್ಲೋ ಒಂದು ಕಡೆನ ಕೇಳಿದರು. ಫೈನ್, ಪೇಜ್ ನಂಬರ್ 211. ಇದು ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಲೈಕ್ ಮ್ಯಾನೇಜರ್ ಆ್ಯಸ್ ಎಕ್ಸ್ಟೆಂಡೆಡ್ ಸ್ಟೇಕ್ ಹೋಲ್ಡರ್ಸ್. ಓಕೆ, ಏಜೆನ್ಸಿ ಕಾಸ್ಟ್ ಆಫ್ ಮ್ಯಾನೇಜರ್ ಡಿಸ್ಕ್ರಿಷನ್. ಇದರೊಳಗೆ ಏನಾಗಿರುತ್ತೆ, ಮ್ಯಾನೇಜರ್ಸ್ ಕೂಡ ಕೆಲವೊಂದು ಪೋರ್ಷನ್ ಆಫ್ ಇಕ್ವಿಟಿ ಶೇರ್ಸನ್ನು ತೊಗೊಂಡಿರ್ತಾರೆ. ಓಕೆ, ಸೊ ಹಾಗೆ ತಗೊಳ್ಳೋದ್ರಿಂದ ಯಾವ ಥರ ಏಜೆನ್ಸಿ ಕಾಸ್ಟು ಮ್ಯಾನೇಜರ್ ಡಿಸ್ಕ್ರಿಷನ್ ಇರುತ್ತೆ, ಮ್ಯಾನೇಜರ್ ಹೇಳ್ದಂಗೆ ನೀವು ಹೇಗೆ ಅದನ್ನು ಚೇಂಜಸ್ ಮಾಡಬೇಕಾಗತ್ತೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲೇನು ಮಾಡ್ತಾರೆ, ಆಪರ್ಚುನಿಟಿ ಫಾರ್ ಮ್ಯಾನೇಜ್ಮೆಂಟ್ ಟು ಇನ್ಕ್ರೀಸ್ ದೇರ್ ಕಾಂಪೆನ್ಸೇಷನ್. ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ, ನನ್ನ ಕಾಂಪೆನ್ಸೇಷನ್ ಜಾಸ್ತಿ ಬೇಕು ಅಂತ ಹೇಳ್ಬೋದು. ಎಕ್ಸಿಕ್ಯೂಟಿವ್ ಕಾಂಪೆನ್ಸೇಷನ್ ಫಾರ್ ಪರ್ಕ್ವಿಸಿಟ್ಸ್. ಪರ್ಕ್ವಿಸಿಟ್ಸ್ ಅಂದರೆ ಏನಿರುತ್ತೆ, ಅಡಿಷ್ನಲ್ ಕಾಂಪೆನ್ಸೇಷನ್ ಕೊಡಿ ಅಂತ ಹೇಳ್ತಾರೆ. ಏನಕ್ಕೆ ಕೊಡಬೇಕು, ದ ಫರ್ಮ್ಸ್ ಮನಿ ಟು ಟೇಕ್ ಎಕ್ಸ್ಪೆಂಡಿಚರ್ಸ್ ದಟ್ ಪ್ರೊವೈಡ್ ದೆಮ್ ವಿತ್ ದ ಪರ್ಸ್ನಲ್ ಬೆನಿಫಿಟ್ಸ್. ಅವ್ರೇನು ಮಾಡ್ತಿರ್ತಾರೆ, ಒಂದು ಆರ್ಗನೈಸೇಷನ್ ಫರ್ಮ್ಸ್ದು ಮನಿಯನ್ನು ತಮ್ಮ ಪರ್ಸ್ನಲ್ ನೀಡ್ಗೋಸ್ಕರ ಓಕೆ ಯೂಸ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಮ್ಯಾನೇಜರ್ ಮೇ ಪರ್ಚೇಸ್ ಅ ಜೆಟ್ ಪ್ಲೇನ್ ಟು ಮೇಕ್ ಹಿಸ್ ಓವರ್ಸೀಸ್ ಟ್ರಿಪ್ಸ್ ಫಾರ್ ಪ್ಲೆಸೆಂಟ್ ಆ್ಯಂಡ್ ಹೋಲ್ಡ್ ಮೀಟಿಂಗ್ಸ್ ಇನ್ ಎಕ್ಸಾಟಿಕ್ ರೆಸಾರ್ಟ್ಸ್ ಡಬ್ಲಿಂಗ್ ಆ್ಯಸ್ ವೆಕೇಷನ್ ಸ್ಪಾಟ್ಸ್. ಅವನೇನು ಮಾಡ್ತಾನೆ, ಒಂದು ಜೆಟ್ ಪ್ಲೇನನ್ನು ತೊಗೊಂಡು ತನಗೆ ಔಟ್ ಆಫ್ ಕಂಟ್ರಿಯಲ್ಲಿ ನನಗೆ ಓವರ್ಸೀಸ್ ಟ್ರಿಪ್ಸ್ ಇದೆ, ಅಲ್ಲಿ ನನಗೆ ಮೀಟಿಂಗ್ಸ್ ಇದೆ ಅಂತ ಅಂದ್ಬಿಟ್ಟು ವೆಕೇಷನನ್ನು ಅಲ್ಲಿ ಸ್ಪೆಂಡ್ ಮಾಡ್ಬೋದು. ಸೊ ಎಕ್ಸಿಕ್ಯೂಟಿವ್ ಕಾಂಪೆನ್ಸೇಷನ್ ಆಫ್ ಪರ್ಕ್ವಿಸಿಟ್ಸ್. ದೆನ್ ಮ್ಯಾನಿಪುಲೇಟಿಂಗ್ ಅರ್ನಿಂಗ್ಸ್ ಆ್ಯಂಡ್ ಡಿವಿಡೆಂಡ್. ಡಿವಿಡೆಂಡ್ ಮತ್ತು ಅರ್ನಿಂಗ್ ಏನಾಗಿದೆ ಅದನ್ನು ಅವನ್ನೇ ಮ್ಯಾನಿಪುಲೇಟ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ. ನೆಕ್ಸ್ಟು ಮ್ಯಾಕ್ಸಿಮಮ್ ಫರ್ಮ್ ಸೈಜ್ ಏನಿರುತ್ತೆ, ಮ್ಯಾಕ್ಸಿಮೈಸಿಂಗ್ ದ ಸೈಜ್ ಆಫ್ ದ ಫರ್ಮ್ ಸೈಜನ್ನೇ ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮ್ಯಾನಿಪುಲೇಟ್ ಮಾಡಿ ಜಾಸ್ತಿ ಇದೆ ಅಂತ ತೋರಿಸ್ಬೋದು. ಓಕೆ, ಆಗೇನಾಗುತ್ತೆ, ಓವರ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಮತ್ತು ಅಂಡರ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ದ ಮಾರ್ಕೆಟ್ ಫಾರ್ ಕಾರ್ಪೊರೇಟ್ ಮ್ಯಾನೇಜರ್ಸ್ ಆ್ಯಂಡ್ ಕಾಂಪೆನ್ಸೇಷನ್ ಈಸ್ ಹೈಲಿ ಕೋರಿಲೇಟೆಡ್ ವಿತ್ ದ ಸೈಜ್ ಆಫ್ ದ ಫರ್ಮ್, ರೈಟ್? Left unchecked management has an incentive to maximize the size of the firm rather than the market value of the firm's equity. They can do this through excessive internal expansion, acquisitions, okay, and reducing dividends. ಯಾವ್ಯಾವ ಥರ ಮಾಡ್ಬೋದು, ಡಿವಿಡೆಂಡ್ಸನ್ನು ಕಡಿಮೆ ಮಾಡ್ಬೋದು, ಇಂಟರ್ನಲ್ ಎಕ್ಸ್ಪಾನ್ಷನ್ಸ್ ಮಾಡ್ಬೋದು, ಅಕ್ವಿಸಿಷನ್ಸ್ ಮಾಡ್ಬೋದು.
ಓಕೆ, ಅವ್ರು ಏನು ಬೇಕಾದರೂ ಮಾಡಿ ಫರ್ಮ್ ಸೈಜನ್ನು ದೊಡ್ಡದಾಗಿ ತೋರಿಸ್ಬೋದು. ಸೊ ದಿಸ್ ಈಸ್ ನಾನ್ ಆಸ್ ದ ಓವರ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಟು ಬಿ distinguished ಫ್ರಮ್ ದ ಅಂಡರ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ದ್ಯಾಟ್ ವಿ ಡಿಸ್ಕಸ್ ಲೇಟರ್ ಇನ್ ದ ಚಾಪ್ಟರ್. ಸೊ ಓವರ್ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಹೇಳ್ತೀವಿ ಇದನ್ನು. ಇಂಟರ್ನಲ್ ಎಕ್ಸ್ಪಾನ್ಷನ್ ಇರ್ಬೋದು, ಅಕ್ವಿಸಿಷನ್ಸ್ ಇರ್ಬೋದು, ರೆಡ್ಯೂಸಿಂಗ್ ಡಿವಿಡೆಂಡ್ಸ್ ಇರ್ಬೋದು. ಓಕೆ, ಸಿಫೋನಿಂಗ್ ಕಾರ್ಪೊರೇಟ್ ಅಸೆಟ್ಸ್. ಸಿಫೋನಿಂಗ್ ಕಾರ್ಪೊರೇಟ್ ಅಸೆಟ್ಸ್ ಅಂದರೆ ತಮ್ಮದೇ ಆದಂಥ ಒಂದು ಶೆಲ್ ಕಂಪನಿ ತೊಗೊಂಡ್ಬಿಡ್ತಾರೆ ಅವರು. ಅಂದರೆ ತಾವು ಒಂದು ಕಡೆ, ಫಾರ್ ಎಕ್ಸಾಂಪಲ್ ತುಂಬ ಜನ ಡಾಕ್ಟರ್ಸು ಗೌರ್ಮೆಂಟಲ್ಲೂ ವರ್ಕ್ ಮಾಡ್ತಾ ಇರ್ತಾರೆ, ಪ್ರೈವೇಟಾಗೂ ಮಾಡ್ತಾ ಇರ್ತಾರೆ, ರೈಟ್. ಅದೇ ಥರ ಒಂದು ದೊಡ್ಡ ಬಿಸ್ನೆಸ್ಸಲ್ಲಿ ಮಾಡ್ತಾ ಇರೋರು ತಮ್ಮದೇ ಆದಂಥ ಚಿಕ್ಕ ಬಿಸ್ನೆಸ್ಸನ್ನು ಶುರು ಮಾಡ್ಕೊಂಡಿರ್ತಾರೆ. ಬಟ್ ಆ ಚಿಕ್ಕ ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನೆಲ್ಲ ಈ ದೊಡ್ಡ ಬಿಸ್ನೆಸ್ಸಿಂದನೇ ತೊಗೊಳ್ಳೋವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಅದನ್ನೇನಂತೀವಿ ನಾವು ಸಿಫೋನಿಂಗ್ ಕಾರ್ಪೊರೇಟ್ ಅಸೆಟ್ಸ್ ಅಂತ ಹೇಳ್ತೀವಿ. ಓಕೆ, ದೆನ್ ಅಪಾರ್ಚುನಿಟೀಸ್ ಫಾರ್ ಮ್ಯಾನೇಜ್ಮೆಂಟ್ ಟು ಡಿಕ್ರೀಸ್ ದ ರಿಸ್ಕಿನೆಸ್ ಆಫ್ ದರ್ ಎಂಪ್ಲಾಯ್ಮೆಂಟ್ ಇನ್ಕಮ್. ಏನಿರುತ್ತೆ, ತಮ್ಮ ಇನ್ಕಮ್ನಲ್ಲಿ ಏನು ರಿಸ್ಕ್ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋ ಸಾಧ್ಯತೆ ಇದರಲ್ಲಿ ಇರುತ್ತೆ. ಬಿಕಾಸ್ ಆಫ್ ದ ಸಿಸ್ಟಮ್ಯಾಟಿಕ್ ರಿಸ್ಕು ಅವ್ರಿಗೆ ಕರೆಕ್ಟಾಗಿ ಗೊತ್ತಿರೋದ್ರಿಂದ. ಓಕೆ, ದೆನ್ ಎಕ್ಸೆಸಿವ್ ಡೈವರ್ಸಿಫಿಕೇಷನ್, ಅನ್ನೆಸೆಸರಿ ಮರ್ಜಿಂಗ್ ಮಾಡೋದು, ಅನ್ನೆಸೆಸರಿ ಅಕ್ವಿಸಿಷನ್ಸ್ ಮಾಡೋದು. ಓಕೆ, ಅವೆಲ್ಲ ಮಾಡಿಬಿಟ್ಟು ಎಕ್ಸೆಸಿವ್ ಡೈವರ್ಸಿಫಿಕೇಷನ್ ಮಾಡೋದು. ಅಂಡರ್ ಎಂಪ್ಲಾಯ್ಮೆಂಟ್ ಆಫ್ ದ ಡೆಪ್ಟನ್ನು ಕರೆಕ್ಟಾಗಿ ಯೂಸ್ ಮಾಡದೇ ಇರೋದು. ಮತ್ತು ಅವರು ಕೂಡ ಶೇರ್ ಹೋಲ್ಡರ್ಸ್ ಆಗಿರೋದ್ರಿಂದ ಅಲ್ಲಿ ಲೋನ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಮ್ಯಾನೇಜರ್ಸು ಕೂಡ ಶೇರ್ ಹೋಲ್ಡರ್ಸ್ ಆಗಿರೋದ್ರಿಂದ ಅವ್ರೇನು ಮಾಡ್ತಾರೆ, ಲೋವರ್ ಲೆವೆಲ್ ಆಫ್ ಲಿವ್ರೇಜನ್ನು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಡೆಟ್ಟನ್ನು ಕಡಿಮೆ ಮಾಡ್ಕೋಬೇಕು, ಇನ್ ಕೇಸ್ ಬ್ಯಾಂಕ್ರಪ್ಟಸ್ ಏನಾದರೂ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತೇಳಿ ಆ ಥರ ಮಾಡಿ, ಮತ್ತು ಲಾಸ್ ಆಫ್ ಅವ್ರ ಜಾಬ್ ಹೋಗ್ಬೋದು ಅನ್ನೋ ಭಯದಿಂದ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟನ್ನೇ ಕಡಿಮೆ ಮಾಡೋ ಚಾನ್ಸಸ್ ಇರುತ್ತೆ. ದೆನ್ ಮ್ಯಾನೇಜ್ಮೆಂಟ್ ಎಂಟ್ರೆಂಚ್ಮೆಂಟ್ ಅಂತಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ, ಬಾಂಡ್ ಕಾಂಟ್ರಾಕ್ಟ್ ಇರ್ಬೋದು, ಕಾಂಪನ್ಸೇಷನ್ ಕಾಂಟ್ರಾಕ್ಟ್ ಇರ್ಬೋದು, ಅದರ ಮೇಲೆ CEO ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಓಕೆ, ಫಾರ್ ಇನ್ಸ್ಟೆನ್ಸ್ ಅ ಪಾಯ್ಸನ್ ಪುಟ್ ಪ್ರೊವಿಷನ್ ಇನ್ ಅ ಬಾಂಡ್ ಕಾಂಟ್ರಾಕ್ಟ್ ಮೇಕ್ಸ್ ದ ಫರ್ಮ್ಸ್ ಡೆಟ್ ಡ್ಯೂ ಇಮಿಡಿಯೇಟ್ಲಿ ಇಫ್ ದ ಫರ್ಮ್ ಈಸ್ ದ ಟಾರ್ಗೆಟ್ ಆಫ್ ಸಕ್ಸಸ್ಫುಲ್ ಹಾಸ್ಟೈಲ್ ಟೇಕ್ ಓವರ್, ಆಫ್ಟರ್ ವಿಚ್ ದ ಫರ್ಮ್ಸ್ ಕರೆಂಟ್ ಮ್ಯಾನೇಜ್ಮೆಂಟ್ is fired. The poison pill increases the cash cost and thus reduces the probability of a takeover. ಯಾರೋ ಒಬ್ರು ಟೇಕ್ ಓವರ್ ಮಾಡಬೇಕು ಅಂತ ಬಂದಿರ್ತಾರೆ, ಸಕ್ಸಸ್ಫುಲ್ ಟೇಕ್ ಓವರ್ ಆಗೋಕ್ಕೆ ಈ CEOs ಬಿಡೋದೇ ಇಲ್ಲ. ಓಕೆ, ತಮ್ಮದೇ ಆದ ಯೂನಿಕ್ ಟ್ಯಾಲೆಂಟ್ಸನ್ನು ಯೂಸ್ ಮಾಡ್ಕೊಂಡು ತಾವೇನೋ ಮಾಡಬೇಕು ಅಂತ ಇವರು ಟ್ರೈ ಮಾಡ್ತಾ ಇರ್ತಾರೆ. ಓಕೆ, ಸೊ ದಿಸ್ ಆರ್ ಆಲ್ ದ ಡಿಫ್ರೆಂಟ್ ಮ್ಯಾನೇಜರ್ ಸ್ಟೇಕ್ ಹೋಲ್ಡರ್ಸ್ ಆದಾಗ ಹೇಗಿರುತ್ತೆ, ಏಜೆನ್ಸಿ ಕಾಸ್ಟ್ ಮ್ಯಾನೇಜರ್ ಡಿಸ್ಕ್ರಿಪ್ಷನಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದಿದೆ. ಓಕೆ, ದೆನ್ ಏಜೆನ್ಸಿ ಕಾನ್ಫ್ಲಿಕ್ಟ್ಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್. ನಾನು ಹೇಳಿದೆ ಈ ಫುಲ್ ಮಾಡ್ಯೂಲೇ ಇಂಪಾರ್ಟೆಂಟ್ ಆಗಿದೆ, ಥಿಯರಿ ಕಂಪೇರ್ ಮಾಡಿದ್ರೆ ಈ ಫುಲ್ ಮಾಡ್ಯೂಲ್ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಇದನ್ನು ಚೆನ್ನಾಗಿ ನೋಡ್ಕೊಳ್ಳೋಣ. ಕಾನ್ಫ್ಲಿಕ್ಟ್ಸ್ ಆಫ್ ದ ಇಂಟ್ರೆಸ್ಟ್ ಬಿಟ್ವೀನ್ ದ ಶೇರ್ ಹೋಲ್ಡರ್ಸ್ ಆ್ಯಂಡ್ ಕ್ರೆಡಿಟರ್ಸ್, ಏಜೆನ್ಸಿ ಕಾಸ್ಟ್ ಆಫ್ ಡೆಟ್ ಹೆಂಗೆ ಚೇಂಜಸ್ ಆಗುತ್ತೆ, ಮತ್ತು ಶೇರ್ ಹೋಲ್ಡರ್ಸು ಮತ್ತು ಕ್ರೆಡಿಟರ್ಸ್ ಅಂದರೆ ಸಾಲಗಾರರು, ಶೇರ್ ಹೋಲ್ಡರ್ಸ್ ಅಂದರೆ ಇನ್ವೆಸ್ಟರ್ಸ್, ಅವ್ರ ನಡುವೆ ಯಾವ ಥರ ಕಾನ್ಫ್ಲಿಕ್ಟ್ ಆಗುತ್ತೆ ಅಂತ. ಓಕೆ, ಇದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ.